ಮಹಾಭಾರತದಲ್ಲಿ ಉಲ್ಲೇಖಿಸಲಾದ 10 ಅತ್ಯಂತ ಶಕ್ತಿಶಾಲಿ ಆಯುಧಗಳು. ಬ್ರಹ್ಮಾಸ್ತ್ರ ಇದು ಮಹಾಭಾರತದ ಅಂತಿಮ ಅಸ್ತ್ರವಾಗಿತ್ತು. ಇದನ್ನು ಬ್ರಹ್ಮದೇವರಿಂದ ರಚಿಸಲ್ಪಟ್ಟ ದೈವಿಕ ಆಕಾಶ ಆಯುಧವೆಂದು ಪರಿಗಣಿಸಲಾಗಿದೆ. ಬ್ರಹ್ಮಾಸ್ತ್ರವು ಇಡೀ ಜಗತ್ತನ್ನು ನಾಶಮಾಡುವ ಶಕ್ತಿಯನ್ನು ಹೊಂದಿತ್ತು ಮತ್ತು ಅದರ ಬಳಕೆಗೆ ಅಪಾರ ಜ್ಞಾನ ಮತ್ತು ಏಕಾಗ್ರತೆಯ ಅಗತ್ಯವಿತ್ತು. ಸುದರ್ಶನ ಚಕ್ರ ಇದು ಭಗವಾನ್ ವಿಷ್ಣುವಿನ ವೈಯಕ್ತಿಕ ಆಯುಧವಾಗಿತ್ತು ಮತ್ತು ಇದನ್ನು ಭಗವಾನ್ ಕೃಷ್ಣನು ಪ್ರಯೋಗಿಸಿದನು. ಸುದರ್ಶನ ಚಕ್ರವು ಚೂಪಾದ ಅಂಚುಗಳೊಂದಿಗೆ ತಿರುಗುವ ಡಿಸ್ಕ್ ತರಹದ ಆಯುಧವಾಗಿತ್ತು. ಇದು ಅಜೇಯ ಮತ್ತು ಯಾವುದೇ ಶತ್ರುವನ್ನು ನಾಶಮಾಡಬಲ್ಲದು ಎಂದು ಹೇಳಲಾಗಿದೆ. ಪಾಶುಪತಾಸ್ತ್ರ ಈ ಆಯುಧವು ಶಿವನಿಗೆ ಸೇರಿದ್ದು. ಇದು ಬ್ರಹ್ಮಾಂಡವನ್ನು ನಾಶಮಾಡುವ ಸಾಮರ್ಥ್ಯವಿರುವ ಪ್ರಬಲ ಆಕಾಶ ಆಯುಧವಾಗಿತ್ತು. ಪಾಶುಪತಾಸ್ತ್ರವು ನಂಬಲಾಗದಷ್ಟು ಪ್ರಬಲವಾಗಿದೆ ಮತ್ತು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಬಳಸಬಹುದೆಂದು ಹೇಳಲಾಗಿದೆ. ಆಗ್ನೇಯಾಸ್ತ್ರ ಈ ಆಯುಧವು ಬೆಂಕಿಯ ದೇವರಾದ ಅಗ್ನಿಗೆ ಸಂಬಂಧಿಸಿದೆ. ಆಗ್ನೇಯಾಸ್ತ್ರವು ಒಂದು ಕ್ಷಿಪಣಿಯಾಗಿದ್ದು, ಅದು ದೊಡ್ಡ ದಹನವನ್ನು ಹೊರಹಾಕಿತು ಮತ್ತು ಇಡೀ ಸೈನ್ಯವನ್ನು ಸುಡಬಲ್ಲದು. ಇದು ಪುರುಷರು ಮತ್ತು ಶಸ್ತ್ರಾಸ್ತ್ರಗಳ ವಿರುದ್ಧ ವಿನಾಶಕಾರಿ ಅಸ್ತ್ರವಾಗಿತ್ತು. ವಾಯುವಾಸ್ತ್ರ ಈ ಆಕಾಶ ಆಯುಧವಾಗಿತ್ತು. ಗಾಳಿಯ ದೇವರು ವಾಯುವಿಗೆ ಸಂಬಂಧಿಸಿದೆ. ವಾಯುವಸ್ತ್ರವು ಪ್ರಬಲವಾದ ಕ್ಷಿಪಣಿಯಾಗಿದ್ದು, ಅದು ಬಲವಾದ ಗಾಳಿ, ಬಿರುಗಾಳಿಗಳು ಮತ್ತು ಸುಂಟರಗಾಳಿಗಳನ್ನು ಸೃಷ್ಟಿಸುತ್ತದೆ. ಇದು ಶತ್ರುಪಡೆಗಳನ್ನು ದಿಗ್ಭ್ರಮೆಗೊಳಿಸಬಹುದು ಮತ್ತು ನಾಶಪಡಿಸಬಹುದು. ನಾಗಾಸ್ತ್ರ ಈ ಆಯುಧವು ನಾಗಗಳಿಗೆ ಹಿಂದೂ ಪುರಾಣಗಳಲ್ಲಿ ಹಾವಿನಂತಹ ಜೀವಿಗಳೊಂದಿಗೆ ಸಂಬಂಧಿಸಿದೆ. ನಾಗಾಸ್ತ್ರವು ದೈವಿಕ ಕ್ಷಿಪಣಿಯಾಗಿದ್ದು, ಅದು ಶತ್ರುಗಳ ಮೇಲೆ ಹಲವಾರು ಮಾರಣಾಂತಿಕ ಸರ್ಪಗಳನ್ನು ಬಿಡುಗಡೆ ಮಾಡಬಲ್ಲದು. ಇದು ಅಪಾರ ಭಯ ಮತ್ತು ಗೊಂದಲಕ್ಕೆ ಕಾರಣವಾಯಿತು. ಬ್ರಹ್ಮಶಿರಸ್ತ್ರ ಈ ಆಯುಧವು ಬ್ರಹ್ಮಾಸ್ತ್ರವನ್ನು ಹೋಲುತ್ತದೆ, ಆದರೆ ಕಡಿಮೆ ಪ್ರಮಾಣದಲ್ಲಿತ್ತು. ಇದು ಸಾಮೂಹಿಕ ವಿನಾಶವನ್ನು ಉಂಟುಮಾಡುವ ನಂಬಲಾಗದಷ್ಟು ಶಕ್ತಿಯುತವಾದ ಆಯುಧವಾಗಿತ್ತು. ಬ್ರಹ್ಮಶಿರಸ್ತ್ರವು ಜಗತ್ತನ್ನು ನಾಶಮಾಡುವ ಶಕ್ತಿಯನ್ನು ಹೊಂದಿತ್ತು ಮತ್ತು ಅದರ ಬಳಕೆಯು ಅಪಾರ ಜವಾಬ್ದಾರಿಯನ್ನು ಬಯಸಿತು. ವಜ್ರ ಗುಡುಗು ಎಂದು ಕರೆಯಲ್ಪಡುವ ವಜ್ರವು ದೇವತೆಗಳ ರಾಜನಾದ ಭಗವಾನ್ ಇಂದ್ರನಿಗೆ ಸಂಬಂಧಿಸಿದ ಆಯುಧವಾಗಿತ್ತು. ಇದು ದೈವಿಕ ಲೋಹದಿಂದ ಮಾಡಿದ ಆಕಾಶ ಆಯುಧವಾಗಿತ್ತು ಮತ್ತು ಅಪಾರ ವಿನಾಶಕಾರಿ ಶಕ್ತಿಯನ್ನು ಹೊಂದಿತ್ತು. ವಜ್ರವನ್ನು ಶಕ್ತಿಯುತ ಗದೆ ಅಥವಾ ಮಿಂಚಿನ ಬೋಲ್ಟ್ ಎಂದು ವಿವರಿಸಲಾಗಿದೆ. ಅದು ತನ್ನ ಹಾದಿಯಲ್ಲಿ ಏನನ್ನು ಭೇದಿಸಿ ನಾಶಪಡಿಸುತ್ತದೆ. ವಾಸವಿ ಶಕ್ತಿ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಂದಾದ ಕರ್ಣನಿಗೆ ವಾಸವಿ ಶಕ್ತಿ ನೀಡಿದ ಅಸ್ತ್ರ. ಅವನ ಉದಾತ್ತ ಕಾರ್ಯಗಳಿಗೆ ಪ್ರತಿಫಲವಾಗಿ ಇಂದ್ರನಿಂದ ಅವನಿಗೆ ಇದನ್ನು ನೀಡಲಾಯಿತು. ವಾಸವಿ ಶಕ್ತಿ ಒಮ್ಮೆ ಮಾತ್ರ ಬಳಸಬಹುದಾದ ಅಜೇಯ ಆಯುಧ ಆಗಿತ್ತು. ಯಾವುದೇ ಎದುರಾಳಿಯನ್ನು ಅವರ ಶಕ್ತಿ ಅಥವಾ ರಕ್ಷಣೆಯನ್ನು ಲೆಕ್ಕಿಸದೆ ಕೊಲ್ಲುವ ಶಕ್ತಿಯನ್ನು ಅದು ಹೊಂದಿತ್ತು. ಗಾಂಡೀವವು ಪಾಂಡವ ರಾಜಕುಮಾರರಲ್ಲಿ ಒಬ್ಬನಾದ ಅರ್ಜುನನಿಂದ ಹಿಡಿದ ಆಕಾಶದ ಬಿಲ್ಲು. ಇದನ್ನು ಅಗ್ನಿದೇವನಾದ ಅಗ್ನಿ ಭಗವಂತ ಅವನಿಗೆ ಕೊಟ್ಟನು. ಗಾಂಡೀವವು ಶಕ್ತಿಯುತ ಮತ್ತು ದೈವಿಕ ಬಿಲ್ಲುಯಾಗಿದ್ದು, ಮಹಾಕಾವ್ಯದಾದ್ಯಂತ ಅನೇಕ ಯುದ್ಧಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ವಿಜಯವು ಕರ್ಣನ ದೈವಿಕ ಬಿಲ್ಲು, ಅದರ ಶಕ್ತಿ ಮತ್ತು ನಿಖರತೆಗೆ ಹೆಸರುವಾಸಿಯಾಗಿದೆ. ಇದನ್ನು ಶಿವನು ಕರ್ಣನಿಗೆ ಅವನ ಅಚಲ ಭಕ್ತಿಗೆ ಪ್ರತಿಫಲವಾಗಿ ಉಡುಗೊರೆಯಾಗಿ ನೀಡಿದ್ದಾನೆ. ವಿಜಯ ಬಿಲ್ಲು ಅವಿನಾಶಿ ಮತ್ತು ಶಕ್ತಿಶಾಲಿ ಬಾಣಗಳನ್ನು ಪ್ರಯೋಗಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗಿದೆ.